ಜೆಡಿಎಸ್ ಅಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ತಯಾರಿ ನಡೀತಾ ಇದೆ ಅನ್ನೋದು ಜೆಡಿಎಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತ ವಿಷಯ. ಸಹಜವಾಗಿನೇ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಇನ್ನು 2.5 ವರ್ಷ ಅಷ್ಟೇ ರಾಜ್ಯದಲ್ಲಿ ಚುನಾವಣೆಗೆ ಸಮಯ ಇದೆ. ಈ ಸಮಯದಲ್ಲಿ ಜೆಡಿಎಸ್ ಅಲ್ಲಿ ಹೊಸ ಸಾರಥಿಯನ್ನ ಆಯ್ಕೆ ಮಾಡಬೇಕು ಅಂತ ಜೆಡಿಎಸ್ ನ ನಾಯಕರೆಲ್ಲ ಮೊನ್ನೆ ಸಭೆ ನಡೆಸಿದ್ದಾರೆ. ಈಗ ನಾವು ಹೊಸ ಸಾರಥಿನ ಆಯ್ಕೆ ಮಾಡೋದಕ್ಕೆ ಸಂಪೂರ್ಣ ಹೊಣೆ ನಿಮಗೆ ಕೊಟ್ಟಿದ್ದೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಏನ್ ಮಾಡ್ತಾರೆ? ಕುಮಾರಸ್ವಾಮಿ ಅವರಿಗೆ ತಲೆಯಲ್ಲಿ ನೂರಾರು ಆಲೋಚನೆಗಳಿದೆ, ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಅವರ ಆರೋಗ್ಯ ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅವರನ್ನ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನೋಡಿದ ಮೇಲೆ ಜೆಡಿಎಸ್ ನ ಕಾರ್ಯಕರ್ತರೇ ತುಂಬಾ ಆತಂಕದಿಂದ ಕೇಳಿದ್ರು, ಕುಮಾರಣ್ಣ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಈ ತರ ಆಗಿದೆ ಅಂತ. ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲೇನೆ ಮಾಧ್ಯಮದ ಜೊತೆ ಮಾತಾಡಿದ್ರು, ಇಲ್ಲ ಕುಮಾರಣ್ಣ ಹುಷಾರಾಗಿದ್ದಾರೆ, ಏನೂ ಅವರಿಗೆ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಅಂತ. ಆರಂಭದಲ್ಲಿ ಮಾತಾಡಿದ್ದಕ್ಕಿಂತ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ದೇವೇಗೌಡರು ಕೂಡ ಮೊನ್ನೆ ಆಸ್ಪತ್ರೆಯಲ್ಲಿ ಸುಧಾರಿಸ್ಕೊಂಡು ಬಂದಿದ್ದಾರೆ. ಈ ಜೆಡಿಎಸ್ ನ ಟೋಟಲ್ ಪಕ್ಷದ ಪರಿಸ್ಥಿತಿ ಅವಲಂಬಿಸಿರೋದೇ ದೇವೇಗೌಡರ ಕುಟುಂಬದ ಮೇಲೆ. ಅದರಲ್ಲಿ ಇಬ್ಬರು ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಇಬ್ಬರ ಆರೋಗ್ಯ ಕೂಡ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತಂದಾಗ ಅದರ ನೇತೃತ್ವವನ್ನು ವಹಿಸ್ಕೋಬೇಕಾಗಿರೋದು ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಪಕ್ಷದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಕಾರ್ಯಕರ್ತರು ಈ ಹಿಂದೆನೆ ಪತ್ರ ಕೂಡ ಬರೆದಿದ್ರು, ಅದಕ್ಕೆ ಕಾರಣಗಳನ್ನ ಕೂಡ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿದ್ರು. ಕುಮಾರಸ್ವಾಮಿ ಕೂಡ ಒಲ್ಲದ ಮನಸ್ಸಿಂದ, ಯಾಕೆಂದ್ರೆ 3 ಬಾರಿ ಸೋತಿದ್ದಾರೆ ನಿಖಿಲ್, ಸೋತಿರೋರ್ನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅದೊಂದು ವಿರೋಧ ಪಕ್ಷಗಳಿಗೆ ಅದೊಂದು ಏನು ಅಸ್ತ್ರ ಸಿಕ್ಕಾಗುತ್ತೆ. ನೋಡಿದ್ರ ಕುಮಾರಸ್ವಾಮಿ ತಮ್ಮ ಮಗನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಇನ್ನೆಷ್ಟು ಚಟಕ್ ಬಿದ್ದಿದ್ದಾರೆ. ಇವರು ಕುಟುಂಬ ರಾಜಕಾರಣ ಎಷ್ಟು ಮಟ್ಟಿಗಿದೆ ಅಂದ್ರೆ 3 ಸಾರಿ ಸೋತಿರೋ ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು ಅಂತ. ಹಾಗಾದ್ರೆ ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷರು ಬೇರೆಯವ್ರನ್ನ ಮಾಡಬಹುದಾ? ಯಾರಿದ್ದಾರೆ ಅಂದ್ರೆ ಜೆಡಿಎಸ್ ಅಲ್ಲಿ ಬಂಡೆಪ್ಪ ಕಾಶಂಪುರ ತರಹದ ಹಿರಿಯರಿದ್ದಾರೆ. ಹಾಗೆ ನೋಡಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಜೆಡಿಎಸ್ ಒಂದು ಶಕ್ತಿ ಇದೆ. ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ ಶಾರದಾಪುರ್ಯ ನಾಯಕ್ ಇದ್ರೆ, ಹಾಗೆ ದೇವದುರ್ಗದಲ್ಲಿ ಶಾಸಕಿಯಾಗಿದ್ದಾರೆ ಸೊ ಕರೆಮ್ಮ. ಸೊ ಇವರು, ಹಾಗೆ ಬೀದರ್ ದಕ್ಷಿಣ ಅಂತ ಬಂದ್ರೆ ಅಲ್ಲಿ ಬಂಡೆಪ್ಪ ಕಾಶಂಪುರ್ ಈ ಬಾರಿ ಸೋತಿದ್ದಾರೆ. ಆದ್ರೆ ಬಂಡೆಪ್ಪ ಕಾಶಂಪುರ್ ಹಿರಿಯ ನಾಯಕರು, ಆ ಭಾಗದಲ್ಲಿ ಜೆಡಿಎಸ್ ಒಂದು ಶಕ್ತಿನ ತುಂಬಬಲ್ಲಂತವ್ರು. ಬೀದರ್ ಕಲಬುರ್ಗಿ ಭಾಗದಲ್ಲಿ, ಯಾದಗಿರಿಯಲ್ಲಿ ಶರಣಗೌಡ ಕಂದಕೂರು ಗುರುಮಿಟ್ಕಲ್ನ ಶಾಸಕರಿದಾರಲ್ಲ, ಇವರನ್ನ ಮಾಡಿ ಅಂತ. ಅಂದ್ರೆ ಇವರನ್ನ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನ ಮಾಡಬಹುದು ಅಂತ ಜೆಡಿಎಸ್ ಈಗಾಗಲೇ ಯೋಚನೆ ಮಾಡ್ತಾ ಇದೆ. ಶರಣಗೌಡ ಕಂದಕೂರು ನಿಜಕ್ಕೂ ಅರ್ಹರು, ಅವರಿಗೆ ಒಳ್ಳೆ ಮಾತಿನ ಸಾಮರ್ಥ್ಯ ಇದೆ, ಅವರಿಗೆ ಯುವಕರನ್ನ ಸೆಳೆಯುವ ಸಾಮರ್ಥ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಕ್ಕಿಂತ ಶರಣಗೌಡ ಕಂದಕೂರು ಅವ್ರನ್ನೇ ಮಾಡಬೇಕು ಅಂತ ಆಗ್ಲೇ ಸುದ್ದಿ ಆಗಿತ್ತು. ಯಾಕಂದ್ರೆ ನಿಖಿಲ್ಗಿಂತ ತುಂಬಾ ಅದ್ಭುತವಾಗಿ ಅವರು ಆ ಭಾಗದಲ್ಲಿ ಯುವಕರನ್ನ ಸೆಳೀತಾ ಇದ್ರು. ಅವರ ಮಾತುಗಳಷ್ಟು ಚೆನ್ನಾಗಿತ್ತು. ನಮಗೆ ಗೊತ್ತು, ಕಳೆದ ವಿಧಾನಸಭಾ ಅಧಿವೇಶನ ಏನು ಬಜೆಟ್ ಅಧಿವೇಶನ ಇತ್ತಲ್ಲ, ಅದಕ್ಕಿಂತ ಹಿಂದಿನದೇನು ಈ ಚಳಿಗಾಲದ ಅಧಿವೇಶನ ಇತ್ತೋ, ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ಬಂದು ಅವರು ಹೇಳಿದಂತ ಮಾತಿತ್ತಲ್ಲ, ಇಡೀ ವಿಧಾನಸಭೆ ಸ್ತಬ್ಧ ಆಗಿತ್ತು. ನಾನಿಲ್ಲಿ ಕಾಫಿ ಟೀ ಕುಡ್ಕೊಂಡು ಹೋಗೋದಿಕ್ಕೆ ಖಂಡಿತ ಬಂದಿಲ್ಲ, ನಮ್ಗಿಲ್ಲಿ ಕರೆಸ್ತಾರೆ, ನಮ್ಗೊಂದು ಹೋಟೆಲ್ ಮಾಡ್ಕೊಡ್ತಾರೆ, ನಮ್ಗೊಂದು ರೂಮ್ ಕೊಡ್ತಾರೆ, ಶಾಸಕರ ಭವನದಲ್ಲಿ ಇರ್ತೀವಿ, ಬಂದ್ಬಿಟ್ಟು ನಮ್ಮ ನೋವನ್ನು ಹೇಳ್ಕೋತೀವಿ, ಹೋಗ್ತೀವಿ. ಏನ್ ಪರಿಹಾರ ಕೊಡ್ತಾ ಇದ್ದೀರಾ ನೀವು ಸರ್ಕಾರದವರು? ನಮ್ ಕಷ್ಟ ಕೇಳ್ತೀರಾ, ಅಲ್ಲಿಗೆ ಬಿಡ್ತೀರಾ, ಪರಿಹಾರ ಏನೂ ಇಲ್ಲ. ನಮ್ಮ ಯಾದಗಿರಿಯಲ್ಲಿ 12 ಅಂದ್ರೆ 24 ಗಂಟೆಯ ಒಳಗೆ, ಮಗು ಹುಟ್ಟಿದ 24 ಗಂಟೆಯ ಒಳಗೆ 100ಕ್ಕಿಂತ ಹೆಚ್ಚು ಶಿಶುಗಳು ಮರಣ ಹೊಂದಿದಾವೆ. ಅತ್ಯಂತ ಹೆಚ್ಚು ಶಿಶು ಮರಣ ಇರುವಂತದ್ದು ಯಾದಗಿರಿ, ಬಳ್ಳಾರಿ, ಆ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ರಾಯಚೂರಲ್ಲಿ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶದ ಕೊರತೆ ಇರುವಂತದ್ದು ಆ ಭಾಗದಲ್ಲಿ. ಬಾಣಂತಿಯರ ಸಾವು ಬಳ್ಳಾರಿಯಲ್ಲಿ ಆಗಿದ್ದು ದೊಡ್ಡ ಸುದ್ದಿ ಆಯ್ತು ರಾಜ್ಯಾದ್ಯಂತ. ಇನ್ನೇನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ರಾಜೀನಾಮೆ ಕೊಡ್ಬೇಕು ಅನ್ನೋ ಮಟ್ಟಿಗಾಯ್ತು. ಆದ್ರೆ ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀವು ಒತ್ತು ಕೊಡ್ತಾ ಇಲ್ಲ? ಶಿಕ್ಷಕರಿಲ್ಲ, ಆಸ್ಪತ್ರೆಗಳಿಲ್ಲ, ವೈದ್ಯರಿಲ್ಲ, PHCs ಇಲ್ಲ, ಒಂದು ಸಮುದಾಯ ಏನು ಆರೋಗ್ಯ ಕೇಂದ್ರಗಳಿಲ್ಲ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರ ಆಕ್ರೋಶ ಇತ್ತಲ್ಲ, ಮಾಧ್ಯಮದಾದ್ಯಂತ ವೈರಲ್ ಆಯ್ತು, ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿ ಆಯ್ತು. ಇಂಥ ಶಾಸಕರು ಬೇಕು, ಇಂಥ ನಾಯಕರು ಬೇಕು ಅಂತ ಶಾಬಾಸ್ ಹೇಳಿದ್ರು. ಅವರನ್ನ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನ ಮಾಡಿ ಈಗ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಅನುಭವಿ ರಾಜಕಾರಣಿ ರೀತಿ ಮಾತಾಡ್ತಾ ಇದ್ದಾರೆ. ತುಂಬಾ ಮೆಚೂರ್ಡ್ ಆಗಿ ಒಂದ್ ಸಬ್ಜೆಕ್ಟ್ ಅನ್ನ ಮಾತಾಡೋಕ್ ಶುರು ಮಾಡಿದ್ರೆ ಅದರ ಹಿನ್ನೆಲೆಗೆ ಹೋಗಿ
10-20 ವರ್ಷಗಳ ಹಿನ್ನೆಲೆನ ಮಾತಾಡ್ತಾರೆ, ಮತ್ತೆ ಎಲ್ಲೂ ಕೂಡ ತಪ್ಪುಗಳಿಲ್ದೇ ಇರೋ ರೀತಿ ಮಾತಾಡ್ತಾರೆ. ಒಬ್ಬ ರಾಜಕೀಯ ಅನುಭವಿ ತರ ಮಾತಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯುವ ಘಟಕ ಮಾತ್ರ ಅಲ್ಲ, ಯುವ ಘಟಕದಿಂದ ಈಗ ಪ್ರಮೋಷನ್ ತಗೊಂಡು ರಾಜ್ಯಾಧ್ಯಕ್ಷರಾಗೋದಕ್ಕೆ ಸಮರ್ಥರಾಗಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಜನರೊಂದಿಗೆ ಜನತಾದಳದಲ್ಲಿ ಸುತ್ತಿ ಎಲ್ಲ ರಾಜ್ಯದ ಅಂದ್ರೆ ಯಾವುದೇ ರಾಜಕಾರಣಿ ಆಗಿರ್ಲಿ ಅವರ ಜನಪ್ರಿಯತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಬಾರಿ ರಾಜ್ಯವನ್ನ ಸುತ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಿಕ್ ಸಾಧ್ಯ ಆಯ್ತು ಅಂದ್ರೆ, ಯಾವಾಗ ಅವರು ಭುಜ ತಟ್ಟಿ ಬಳ್ಳಾರಿಗೆ ಹೋದ್ರು ನೋಡಿ, ರೆಡ್ಡಿ ಗಣಿ ದಣಿಗಳ ವಿರುದ್ಧ ಭುಜ ತಟ್ಟಿ ವಿಧಾನಸಭೆಯಲ್ಲಿ, ಆವಾಗ ಇಲ್ಲಿ ಏನು ಈ ಭಾಗ 8ನೇ ಮೈಲಿಂದ ಹೊರಡ್ತು 2008ರಲ್ಲಿ ಅವರ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಅವರು ಚಾಮುಂಡೇಶ್ವರಿಯಲ್ಲಿ ಗೆದ್ರು. ಅದಾದ್ಮೇಲೆ ಅವರ ಪಾದಯಾತ್ರೆ ಶುರುವಾಯ್ತಲ್ಲ, ಅದು ಅವ್ರನ್ನ ಗೆಲುವಿಗೆ ತಗೊಂಡೋಯ್ತು. ಅದು ಅವ್ರನ್ನ ದೊಡ್ಡ ನಾಯಕರನ್ನಾಗಿ ರೂಪಿಸಿದ್ದು. ಸೊ ಅದೇ ರೀತಿಯಲ್ಲಿ ಒಬ್ಬ ನಾಯಕ ಪಾದಯಾತ್ರೆ ಮಾಡಿದಾಗ ರೂಪುಗೊಳ್ತಾನೆ ಅನ್ನೋದಕ್ಕೆ YSR ಕಾಂಗ್ರೆಸ್ನ ಜಗನ್ ರೆಡ್ಡಿ ಯಾತ್ರೆ ಮಾಡಿದ್ರು, ಅವರ ಅಪ್ಪ ರಾಜಶೇಖರ್ ರೆಡ್ಡಿ ಕೂಡ ಯಾತ್ರೆ ಮಾಡಿದ್ರು. ನೀವು ಈ 234 ವಿಧಾನಸಭಾ ಕ್ಷೇತ್ರಗಳ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಯಾತ್ರೆ ಮಾಡಿದ ನಂತರ ಈ ತಮಿಳುನಾಡಿನಲ್ಲಿ ಬಿಜೆಪಿ ಬಗ್ಗೆ ಒಂದು ದೊಡ್ಡ ಹೋಪ್ ಕ್ರಿಯೇಟ್ ಆಗಿದೆ. ಯಾವುದೇ ರಾಜ್ಯ ನೋಡಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಈ ರಾಹುಲ್ ಗಾಂಧಿ ಪಪ್ಪು ಅಂತ ಇದ್ದವರು ಯಾವಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಆ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ ಕ್ರಿಯೇಟ್ ಆಗೋದಿಕ್ಕೆ ಶುರು ಆಯ್ತು. ಈ ಯಾತ್ರೆಗಳು ಒಬ್ಬ ನಾಯಕನನ್ನ ರೂಪಿಸ್ತವೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ತರ ಅನಿಸ್ತಾ ಇದೆ. ಜನರೊಂದಿಗೆ ಜನತಾದಳ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರಗಳಲ್ಲಿ ಕೂಡ JDS ನ ಸದಸ್ಯತ್ವವನ್ನು ಹೆಚ್ಚಿಸೋದಿಕ್ಕೆ ಓಡಾಡಿದ್ರು. ಅವರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಹೇಗೆ ದೇವೇಗೌಡರಿಗೆ ಹೇಗೆ HD ಕುಮಾರಸ್ವಾಮಿ ಅವರಿಗೆ ರಾಜ್ಯವನ್ನ ಸುತ್ತಿ, HD ಕುಮಾರಸ್ವಾಮಿ ಅವ್ರಿಗೆ ಹಾಗೆ ನೋಡಿದ್ರೆ ತುಂಬಾ ರಾಜ್ಯವನ್ನ ಸುತ್ತಿದಂತ ಅನುಭವ ಇಲ್ದಿದ್ರು ಒಂದೊಳ್ಳೆ ಅಂತಃಕರಣ ಇದೆ, ಒಂದೊಳ್ಳೆ ಹೃದಯವಂತಿಕೆ ಇದೆ ಅಂತ ಹೃದಯವಂತ ಕುಮಾರಣ್ಣ ಅಂತಾರೆ. ಯಾಕಂದ್ರೆ ಕಷ್ಟದಲ್ಲಿರೋರಿಗೆ ಬೇಗ ಸ್ಪಂದಿಸ್ತಾರೆ, ಸಾಲ ಮನ್ನಾ ಮಾಡಿದ್ದಂಥದ್ದು ಇರ್ಬೋದು. ಹಾಗೆ ಕುಮಾರಸ್ವಾಮಿ ಅವರಿಗೆ ರಾಜ್ಯವನ್ನ ಸುತ್ತಿದ ಅನುಭವ ಅಪಾರ ಇಲ್ಲದೆ ಇದ್ರು ಕೂಡ ಅವರಿಗೆ ಒಂಥರ ಏನು CM ಹುದ್ದೆ ಸಡನ್ ಆಗಿ ಸಿಕ್ಬಿಡ್ತು. ಆದ್ರೆ ದೇವೇಗೌಡರಿಗೆ ಇರುವಂತ ಒಂದು ಅನುಭವ ಇದೆಯಲ್ಲ, ಆ ರೀತಿ ಆಳವಾದಂತ ಅನುಭವ ಸಿಗಬೇಕು ಅಂದ್ರೆ ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ವಿಧಾನಸಭಾ ಕ್ಷೇತ್ರವನ್ನು ಸುತ್ತಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ಸುತ್ತಾಡಿದ್ರು, ಸೊ ಅವ್ರಿಗೊಂದು ಅನುಭವ ಸಿಕ್ತು. ಅಂದ್ರೆ ಸಂಪೂರ್ಣವಾಗಿಂತಲ್ಲ, ಈ ವಯಸ್ಸಿಗೊಂದು ಅನುಭವ ಸಿಕ್ಕಿದೆ. ಹಾಗಾಗಿ ಮಾತಲ್ಲಿ ಮೆಚುರಿಟಿ ಇದೆ. ಅದನ್ನ ನೋಡಿದಂತ JDS ನ ನಾಯಕರುಗಳು ಹೇಳ್ತಾ ಇದ್ದಾರೆ, ಇರ್ಲಿ KR ನಗರದಿಂದ ಸಾರಾ ಮಹೇಶ್ ಇದ್ದಾರೆ, ಮೇಲ್ಕೋಟೆಯಿಂದ ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಾಗಿರುವಂತವ್ರು ಇದ್ದಾರೆ, ಮಂಡ್ಯದಲ್ಲಿ ಬಹಳಷ್ಟು ನಾಯಕರಿದ್ದಾರೆ JDS ನವರು, ಮೈಸೂರು ಭಾಗದಲ್ಲಿ ನಾಯಕರಿದ್ದಾರೆ, ನೀವು ಬೆಂಗಳೂರಲ್ಲಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಇದ್ದಾರೆ, ಉತ್ತರ ಕರ್ನಾಟಕದಲ್ಲೂ ನಾನು ಹೇಳ್ದಾಗಿದ್ದಾರೆ. ಆದ್ರೆ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ JDS ಅಷ್ಟೊಂದು ಪ್ರಬಲವಾಗಿಲ್ಲ. ಮಧ್ಯ ಕರ್ನಾಟಕ ಭಾಗದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಈ ಭಾಗದಲ್ಲಿಲ್ಲ. ದಕ್ಷಿಣ ಕರ್ನಾಟಕ ಭಾಗದಲ್ಲಿದ್ದಾರೆ, ಕರಾವಳಿ ಭಾಗದಲ್ಲಿ ಇಲ್ಲ ಬಿಡಿ, JDS ಕೆಲವೊಂದು ನೆಲೆ ಇಲ್ಲ ಅಷ್ಟೊಂದು. ಆದ್ರೆ ಈ ಉತ್ತರ ಕನ್ನಡದಲ್ಲಿ ಒಂದಷ್ಟು JDSಗೆ ಶಕ್ತಿ ಇದೆ. ಈ ನಾಯಕರುಗಳನ್ನು ತರೋದಕ್ಕಿಂತ ಕುಟುಂಬದಲ್ಲೇ ಒಬ್ರು JDS ಅನ್ನ ಇಲ್ಲಿಯವರೆಗೂ ಕೂಡ ಎತ್ತರಕ್ಕೆ ತಗೊಂಡೋಗಿರೋದು ಕುಟುಂಬದ ನಾಯಕತ್ವನೇ. ಈಗಲೂ ಕೂಡ JDS ಯಾರಾದ್ರೂ ನಾಯಕರನ್ನ ನೆಚ್ಕೊಳ್ಳುತ್ತೆ ಅಂದ್ರೆ ಪಕ್ಷದ ಹೊರಗಿನವ್ರನ್ನ, ಈಗ CM ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು, HK ಕುಮಾರಸ್ವಾಮಿ ಅವ್ರನ್ನ ಮಾಡಿದ್ರು, ಯಾರು ಮಾಡಿದ್ರು ಕೂಡ ಅದೆಲ್ಲ ನಾಮಕೆ ವಾಸ್ತೆ ಅನಿಸ್ತು. ಗೌಡ್ರ ಕುಟುಂಬದ ಅಣತಿಯಂತೆ ಅವ್ರು ನಡಿಬೇಕು, ರಬ್ಬರ್ ಸ್ಟಾಂಪ್ ಆಗಿರ್ಬೇಕು. ಅದಕ್ಕೆ ಗೌಡ್ರ ಕುಟುಂಬದವರೇ ರಾಜ್ಯಾಧ್ಯಕ್ಷರಾಗ್ಲಿ. 3 ಸಾರಿ ಸೋತ್ರ ಏನಂತೆ ನಿಖಿಲ್ ಅವ್ರನ್ನೇ ರಾಜ್ಯಾಧ್ಯಕ್ಷರನ್ನ ಮಾಡಿ, ಆಗ್ಲೇ ಪಕ್ಷಕ್ಕೆ ನಿಜವಾಗ್ಲೂ ಶಕ್ತಿ ಬರೋದು. ನೀವು ಯಾರನ್ನೋ ಒಬ್ಬ ಅಲ್ಪಸಂಖ್ಯಾತರು ಇಲ್ಲ ಯಾವ್ದೋ ಹಿಂದುಳಿದ ವರ್ಗದವರು ದಲಿತರನ್ನ ಮಾಡ್ತೀರಿ ಅಂತಂದ್ರೆ ಅದು ಪಕ್ಷಕ್ಕೆ. ಈಗ ನೋಡಿ, ಮಳವಳ್ಳಿ ಮಾಜಿ ಶಾಸಕರು ಅನ್ನದಾನಿ ಅವರಿದ್ದಾರೆ, ಒಳ್ಳೆಯ ಮಾತುಗಾರರು, ಅವ್ರನ್ನ ಮಾಡ್ತೀರಾ? ಇಲ್ಲಾಂದ್ರೆ ಈ ಏನು ನಾಗಮಂಗಲದ ಶಾಸಕ ಇದ್ದಾರೆ ಸುರೇಶ್ ಗೌಡ ಇದಾರೆ, ಮಾಡಬಹುದು. ಆದ್ರೆ ದೇವೇಗೌಡರು ಕುಟುಂಬದವರಾದ್ರೆ ಪಕ್ಷಕ್ಕೆ ಹೆಚ್ಚು ಬಲ ಬರುತ್ತೆ ಅನ್ನೋದು, ಅದು ನೆಗೆಟಿವ್ ಆದ್ರೂ ಕೂಡ JDSಗೆ ಪಾಸಿಟಿವ್, ಹೊರಗಡೆ ನೆಗೆಟಿವ್ ಆದ್ರೂ ಕೂಡ ಬಹುಶಃ ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಸಭೆ ನಡೆದು ಎಲ್ಲ ನಾಯಕರು ಕೂಡ HD ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ನೀವೇ ಆಯ್ಕೆ ಮಾಡಬೇಕು, ಬೇಗ ಆಯ್ಕೆ ಮಾಡಿ. ನಿಮಗೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ, ರಾಜ್ಯ ಸುತ್ತಾಡಕ್ ಕಷ್ಟ ಅಂದ್ರೆ ನಿಖಿಲ್ ಅವ್ರಿಗೆ ಕೊಡಿ, ಅವ್ರ ನಾಯಕತ್ವದಲ್ಲಿ ನಾವೆಲ್ಲ ಹೋಗ್ತೀವಿ ಅಂತ ಎಲ್ಲ ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಿಹಾರ್ ಚುನಾವಣೆ ನಂತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬದಲಾವಣೆ ಆಗುತ್ತೋ ಬಿಡುತ್ತೋ, JDS ಅಂತೂ ಬಿಜೆಪಿಗಿಂತ ಮೊದಲೇ ಲೀಡ್ ತಗೊಳುತ್ತೆ. ಒಬ್ಬ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ಅವ್ರ ನಾಯಕತ್ವದಲ್ಲಿ ಮತ್ತಷ್ಟು ಪಕ್ಷ ಸಂಘಟನೆ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸದಸ್ಯತ್ವ ಹಾಗೇನೆ ತಮ್ಮ ಪಕ್ಷವನ್ನ ಗೆಲ್ಲಿಸೋದಕ್ಕೆ ತಯಾರಿ ಮಾಡ್ಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಆಂತರಿಕ ವಲಯದಿಂದ ಬರ್ತಾ ಇದೆ. ಬಹುಶಃ ನಿಖಿಲ್ ರಾಜ್ಯಾಧ್ಯಕ್ಷರಾಗುವಂತ ದಿನಗಳು ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಇದು ನನ್ಗನ್ಸಿದ್ದು. ಸೊ ನಿಮಗೇನನ್ಸುತ್ತೆ? ನಿಜವಾಗಿ ಏನಾಗಬಹುದು? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿ ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.